ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತದಲ್ಲಿ ಕೃಷ್ಣ ಪರಮಾತ್ಮನು ಸಂಕಲ್ಪಜನ್ಯವಾದ ಈ ಜಗತ್ತು ಆತ್ಮನಲ್ಲಿ ಸಂಧ್ಯಾ ಸಮಯದಂತೆ, ಅಂದರೆ ಬೆಳಕು ಮತ್ತು ಕತ್ತಲು ಮಿಶ್ರಿತ ಸಂಧ್ಯಾ ಸಮಯದಲ್ಲಿ ಹೇಗೋ ಆ ರೀತಿಯಲ್ಲಿ ಬುದ್ಧಿ ಎಂಬ ಜ್ಞಾನದ ಕಣ್ಣಲ್ಲಿ ಕಿಂಚಿತ್ ಅಂಧಕಾರ ವ್ಯಾಪ್ತವಾಯಿತು. ಇದರಿಂದ ವಿಕಾರರಹಿತವೂ ಮತ್ತು ಆಕಾರಹೀನವೂ ಆದ ಪರಬ್ರಹ್ಮದಲ್ಲಿ ಅವಿದ್ಯಾರೂಪ ಸಂಜೆಯಿಂದ ಈ ಭೂತಗಳು ಪರಬ್ರಹ್ಮಕ್ಕಿಂತ ಬೇರೆಯಾಗಿ ಕಾಣತೊಡಗಿದವು ಅಷ್ಟೇ. ಯಾವುದರಿಂದ? ಸಂಕಲ್ಪ ಮಾತ್ರದಿಂದ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದ ಹೊರತು ಅವು ನಿಜವಾಗಿಯೂ ಇಲ್ಲ. ಅವು ಆದರೆ ಸಂಕಲ್ಪಜನ್ಯವಾದ ಅವಿದ್ಯಾ ಸಂಜೆಯು ಅಂತವಾಗಿ ಸಂಶಯವೆಲ್ಲ ತೊಲಗಿ ಹೋಗಲು ಸಂಜೆಗತ್ತಲಲ್ಲಿ ಪುಷ್ಪಮಾಲೆಯಲ್ಲಿ ಸರ್ಪದಂತೆ, ಅಂದರೆ ಸಂಜೆಗತ್ತಲಿನಲ್ಲಿ ಆ ಮಬ್ಬುಗತ್ತಲಲ್ಲಿ ಏನಾಗುತ್ತೆ, ಹೂವಿನ ಹಾರ ಬಿದ್ದಿರ್ತದೆ, ಅದೇನಾಗುತ್ತೆ ಸರ್ಪದಂತೆ, ಹಾವು ಬಿದ್ದಿದೆಯೇನೋ ಇಲ್ಲಿ ಅನ್ನುವ ರೀತಿಯಲ್ಲಿ ಸರ್ಪದಂತೆ ತೋರಿದ್ದ ಭ್ರಮೆಯು ಬೆಳಕಿನಲ್ಲಿ ನಶಿಸುವಂತೆ, ಮಬ್ಬುಗತ್ತಲಿನಲ್ಲಿ ಒಂದು ಹೂವಿನ ಹಾರ ಬಿದ್ದಿರ್ತದೆ, ನುಲ್ಕೊಂಡು ಬಿದ್ದಿರ್ತದೆ, ಹಾವು ಬಿದ್ದಿದೆಯೇನೋ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಬೆಳಕಾದ ಮೇಲೆ ಹೋಗಿ ನೋಡಿದಾಗ ಅದು ಹೂವಿನ ಹಾರವೇ ಆಗಿರ್ತದೆ. ಈ ರೀತಿಯಲ್ಲಿ ಆಗ ಕೇವಲ ಪರಬ್ರಹ್ಮವೇ ತನ್ನ ಅಖಂಡ ವಿಕೃತವಲ್ಲದ ಶುದ್ಧ ಸ್ವರೂಪದಲ್ಲಿ ಉಳಿದಿರುವುದು ಗೊತ್ತಾಗ್ತದೆ. ಯಾವಾಗ? ಜ್ಞಾನವಾದಾಗ. ವಾಸ್ತವವಾಗಿ ನೋಡಲು ಮಣ್ಣಿನಿಂದ ಮಡಿಕೆ, ಕುಡಿಕೆ ಮೊದಲಾದವುಗಳು ಉದ್ಭವಿಸುತ್ತವೆಯೇ ಇಲ್ಲ. ಆದರೂ ಇವುಗಳ ಸೃಷ್ಟಿಯು ಕುಂಬಾರನ ಕಲ್ಪನೆ ಎಂಬ ಗರ್ಭದಲ್ಲಿ ಹುಟ್ಟುವಂತೆ. ಈಗ ಮಣ್ಣಿನಿಂದ ಮಡಕೆ, ಕುಡಿಕೆ ಆಕಾರಗಳು ಅವು ಹುಟ್ಟೋದಿಲ್ಲ, ಮಾಡುವವನ ಸಂಕಲ್ಪದ ಕೈಚಳಕ ಅವೆಲ್ಲ ಹಾಗೆ ಹುಟ್ಟುವಂತೆ. ಅಥವಾ ಸಮುದ್ರದಲ್ಲಿ ಪ್ರತ್ಯೇಕವಾದ ಅಲೆಗಳ ಗಣಿ ಏನಾದರೂ ಇದೆಯೇ? ಅಲೆಗಳು, ನೀರುಗುಳ್ಳೆಗಳು, ನೊರೆಗಳು ಇವೆಲ್ಲ ಪ್ರತ್ಯೇಕವಾಗಿ ಸಮುದ್ರದಲ್ಲಿ ಇದೆಯಾ ಅಂದರೆ ಇಲ್ಲ, ನೀರೇ ಆ ರೀತಿಯಲ್ಲಿ ಕಾಣಿಸಿಕೊಳ್ಳುವಂತೆ. ಆದರೆ ವಾಸ್ತವವಾಗಿ ಗಾಳಿಯ ಚಲನದಿಂದ ಮಾತ್ರವೇ ಅಲೆಗಳು ಏರ್ಪಡುವಂತೆ. ಅಥವಾ ಹತ್ತಿಕಾಯಿಯ ಒಳಗಡೆ ಬಟ್ಟೆಗಳುಳ್ಳ ಪಟ್ಟೆ ಏನಾದರೂ ಇದೆಯೇ? ಈಗ ಹತ್ತಿಕಾಯಿಯಿಂದ ನೂಲನ್ನು ನೇಯ್ದು ಬಟ್ಟೆಗಳನ್ನ ಮಾಡ್ತಾರೆ, ಆದರೆ ಹತ್ತಿಕಾಯಿ ಒಳಗಡೆ ನೂಲೊಂದು ದೊಡ್ಡ ಭಂಡಾರ ಏನಾದ್ರು ತುಂಬಿಕೊಂಡಿದೆಯಾ ಅಂದರೆ ಇಲ್ಲ, ಆ ರೀತಿಯಲ್ಲಿ. ಆದರೆ ನೇಯ್ಗೆಯವನ ಕ್ರಿಯೆಯಿಂದ ತಯಾರಾಗುವಂತೆ ಚಿನ್ನದಲ್ಲಿ ಆಭರಣಗಳ ಸಮುದಾಯವು ಅಲ್ಲದಿದ್ದರೂ ಧರಿಸುವವರ ಇಚ್ಛೆಗನುಸಾರವಾಗಿ ಮಾಡಲು ಆಭರಣ ರೂಪದಿಂದ ಕಾಣಿಸಿಕೊಳ್ಳುವಂತೆ ಅವಿಕೃತವೂ ಶುದ್ಧವೂ ಆದ ಮೂಲ ಸ್ವರೂಪದಲ್ಲಿ ಆದ್ಯ ಸಂಕಲ್ಪ ಅನುಸಾರವಾಗಿ ಭೂತ ಸೃಷ್ಟಿಯು ಆರೋಪಿಸುವುದು. ಯಾರ್ಯಾರು ಯಾವ ರೂಪವನ್ನು ಯಾವ ರೂಪದಲ್ಲಿ ಸಂಕಲ್ಪ ಮಾಡ್ಕೊಳ್ತಾರೋ ಆ ರೀತಿಯಲ್ಲಿ ಭೂತ ಸೃಷ್ಟಿ ಉಂಟಾಗುತ್ತೆ. ಈಗ ಅದನ್ನೇ ಇಲ್ಲ, ಈಗ ಒಬ್ಬೊಬ್ಬರು ಮನಸ್ಸಿನಲ್ಲಿ ಒಂದೊಂದು ಇಚ್ಛೆ ಇರ್ತದೆ, ಅವರು ಬೇಕಾದ ರೀತಿಯಲ್ಲಿ ಸಂಕಲ್ಪ ಮಾಡ್ಕೊಳ್ತಾರೆ, ಆ ರೂಪವನ್ನು ಪಡ್ಕೊಳ್ತದೆ ಅದು. ಇದಕ್ಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲದೆ ಸಂಕಲ್ಪ ಮಾಡ್ಕೊಳ್ತಾರೆ, ಅದು ಆರೋಪವನ್ನು ಪಡ್ಕೊಳ್ತದೆ. ಆತನ ಸಂಕಲ್ಪ ಇಲ್ಲವೇ ಆಲೋಚನೆಗಳೇ ಈ ಭೂತ ಸೃಷ್ಟಿ ಆಗಿರುವುದರಿಂದ ಹೀಗೆ ಕಲ್ಪಿಸುವಂತಹ ಮಾಯೆಯು ಅಂತವಾಗಿ ಭೂತ ಆಭಾಸವು ಮಿಥ್ಯವೆಂದು ತಿಳಿಯಲು ಕೇವಲ ಶುದ್ಧ ಬುದ್ಧ ಅವಿಕೃತವಾದ ನನ್ನ ಸ್ವರೂಪವೇ ಉಳಿಯುವುದು. ಯಾರ್ಯಾರು ಸಂಕಲ್ಪ ಮಾಡ್ಕೊಳ್ತಾ ಇದ್ದಾರೋ ಅವರು ಆ ಸಂಕಲ್ಪ ವಿಕಲ್ಪಗಳನ್ನ ತೊಲಗಿಸಿ ಇದ್ದೇ ಆದರೆ, ಪರಮಾತ್ಮನಲ್ಲಿಯೇ ನೆಲೆಗೊಂಡಿದ್ದೇ ಆದರೆ, ಅಂದರೆ ಪರಮಾತ್ಮ ಅಂದರೆ ತನ್ನ ಮೂಲ ಸ್ವರೂಪದಲ್ಲಿಯೇ ನೆಲೆಗೊಂಡಿದ್ದೇ ಆದರೆ ಆಗ ಇವರಿಗೆಲ್ಲ ಜಗತ್ತು ಅಂತಕ್ಕಂಥದ್ದು ಮಿಥ್ಯೆ, ಕಾಣಬರುವ ಸಾಕಾರ ಜಗತ್ತು ಮಿಥ್ಯೆಯಾಗಿ ತೋರ್ತದೆ. ಯಾಕೆ? ಅವನು ತನ್ನ ಸ್ವಸ್ವರೂಪದಲ್ಲಿ ನಿಂತು ಬಿಡ್ತಾನೆ. ನಿಂತಾಗ ಏನಾಗುತ್ತೆ? ಸಂಕಲ್ಪಜನ್ಯವಾದ ಜಗತ್ತು ಇಲ್ಲವಾಗ್ತದೆ. ಇದು ನಮ್ಮ ಅರಿವಿಗೆ ಬರಬೇಕಾದ್ರೆ ನಾವು ಸಂಕಲ್ಪಜನ್ಯವಾದ ಜಗತ್ತನ್ನು ನಿಲ್ಲಿಸಿ ನೋಡಬೇಕು, ಇಲ್ಲಾಂದ್ರೆ ನಮಗೇನು ಗೊತ್ತಾಗುತ್ತೆ? ಕೇವಲ ಊಹೆ ಮಾಡಿಕೊಂಡು ಕೇಳಿದ ಮಾತ್ರಕ್ಕೆ ಇವೆಲ್ಲ ಅನುಭವಕ್ಕೆ ಬರೋದಿಲ್ಲ. ನಮಗೆ ಪಿತ್ತ ವಿಕಾರದಿಂದ ತಲೆ ತಿರುಗುವಾಗ ಅಕ್ಕಪಕ್ಕದಲ್ಲಿರುವ ವಸ್ತುಗಳೆಲ್ಲ ಸುತ್ತುತ್ತಿರುವಂತೆ ಕಾಣಬರುತ್ತದೆ. ಪಿತ್ತ ಜಾಸ್ತಿ ಆದರೆ ಎಣ್ಣೆ ಪದಾರ್ಥಗಳನ್ನ ಚೆನ್ನಾಗಿ ತಿಂದಾಗ ಏನಾಗುತ್ತೆ? ಪಿತ್ತ ಜಾಸ್ತಿ ಆಗುತ್ತೆ. ಪಿತ್ತ ಜಾಸ್ತಿ ಆದರೆ ಸರಿಯಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ, ತೂರಾಡಿ ಬೀಳ್ತೀವಿ ತಲೆ ಸುತ್ತಿ. ಆಗೇನಾಗುತ್ತೆ? ನಾವು ತೂರಾಡಿ ಬೀಳ್ತಾ ಇದ್ರೆ ನಾವು ನಮ್ಮ ಸುತ್ತಮುತ್ತ ಇರೋದೆಲ್ಲ ತಿರುಗುವಂತೆ ಕಾಣಿಸ್ತಾ ಇರ್ತದೆ. ಸರಿ, ಇದರಂತೆಯೇ ಅವಿಕಾರಿಯಾದ ಪರಬ್ರಹ್ಮದಲ್ಲಿ ನನ್ನ ಕಲ್ಪನೆಯಿಂದಲೇ ಜೀವರುಗಳೆಂಬ ಆಭಾಸ ಉಂಟಾಗುತ್ತದೆ. ಅರ್ಥ ಆಗ್ತಿದೆ ಅಲ್ವಾ? ಪರಮಾತ್ಮನಲ್ಲಿಯೇ ಮೂಲ ಸ್ವರೂಪವನ್ನು ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಶುರುವಾದಾಗ
ಜೀವರುಗಳೆಂಬ ಆಭಾಸ ಉಂಟಾಗುತ್ತದೆ. ಇಲ್ಲಿ ಜೀವದ ಉತ್ಪತ್ತಿ ಆಗೋದು. ಈ ಅಂದರೆ ಜೀವದ ಉತ್ಪತ್ತಿ ಅನ್ನುವುದು ಕೂಡ ಸುಳ್ಳೆ ಅಂತ ಹೇಳ್ತಾರದು ಇಲ್ಲಿ. ಅಲ್ಲಿ ಜೀವನ ಉತ್ಪತ್ತಿಯು ಕೂಡ ಅಲ್ಲಿ ಇಲ್ಲ, ಸಂಕಲ್ಪವೇ. ಜೀವನೆಂಬುವನು ಕೂಡ ಸಂಕಲ್ಪವೇ. ಈ ಕಲ್ಪನೆಯು ನಿವೃತ್ತಿಯಾದಾಗ ಭೂತದಲ್ಲಿಯೂ ಇರುವೆನೆಂಬ ವಿಷಯವು ಸ್ವಪ್ನದಲ್ಲಿಯೂ ಸಹ ಭಾವಿಸಲಾರದೆಂಬ ತಿಳಿವು ಉಂಟಾಗುತ್ತದೆ. ಆದರೆ ನಾನೇ ಈ ಭೂತಗಳನ್ನು ಧರಿಸಿರುವೆನೆಂತಲೂ ಮತ್ತು ಈ ಭೂತಗಳಲ್ಲಿ ನಾನೇ ಇರುವೆನೆಂತಲೂ ಸಾಧಾರಣವಾಗಿ ಜನರು ಭಾವಿಸಿ ಆಡಿಕೊಳ್ಳುವ ಮಾತುಗಳು ಸಂಕಲ್ಪವೆಂಬುವ ವಾತ ಪ್ರಕೋಪದಿಂದ ಭ್ರೂಮಾವಸ್ಥೆಯಲ್ಲಿ ಬಾಯಿಂದ ಹೊರಡುವ ಹುಚ್ಚು ಪ್ರಲಾಪವೇ ಎಂದು ತಿಳಿ. ಈಗ ಅದನ್ನೇ ಇಲ್ಲಿ ಹೇಳ್ತಾರದು. ಈಗ ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಏನಂದರೆ, ನಾನು ಸಂಕಲ್ಪ ಮಾಡಿಕೊಳ್ಳುವ ಪ್ರತಿಯೊಂದರಲ್ಲಿಯೂ ನಾನು ಇದ್ದೀನಿ ಅಂತಂದರೆ ಅದು ಸುಳ್ಳಾಗುತ್ತೆ, ಹೌದಲ್ವಾ? ಮತ್ತು ಅವೆಲ್ಲವೂ ನನ್ನೊಳಗಿದೆ ಅಂದರೆ ಅದು ಸುಳ್ಳಾಗುತ್ತೆ. ಯಾಕೆ? ಆ ಸಂಕಲ್ಪ ಮಾಡ್ಕೊಳ್ಳದೆ ಇದ್ದರೆ ಅವ್ಯಾವೂ ಇಲ್ಲ. ಮತ್ತು ಅವೆಲ್ಲ ನನ್ನೊಳಗಿದೆ ಅಂದರೆ ನನ್ನೊಳಗಿಲ್ಲ. ಸಂಕಲ್ಪ ಮಾಡಿಕೊಂಡಾಗ ನನ್ನಲ್ಲಿ ತೋರಿ ನನ್ನಲ್ಲಿ ಅಷ್ಟೆ. ಮತ್ತಿರುವುದೆಲ್ಲವೂ ಏನು? ಪರಬ್ರಹ್ಮ ಒಂದೇ. ಇರುವುದೆಲ್ಲ ನಾನೊಬ್ಬನೇ. ಆದರೆ ನಾನು ಸಂಕಲ್ಪ ಮಾಡಿಕೊಂಡಾಗ ನನ್ನಿಂದ ಕಾಣಿಸ್ಕೊಳ್ತವೆ. ನಾನು ಸಂಕಲ್ಪ ಮಾಡಿಕೊಳ್ಳೋದನ್ನು ಬಿಟ್ಟಾಗ ತಕ್ಷಣದಲ್ಲಿ ಅವ್ಯಾವೂ ಇಲ್ಲವಾಗ್ತವೆ. ಇಷ್ಟೇ ಜಗತ್ ಸೃಷ್ಟಿ, ಜಗತ್ತು ಜೀವರುಗಳ ಸೃಷ್ಟಿ ಅಂತಕ್ಕಂಥದ್ದು. ಪರಬ್ರಹ್ಮ ಒಂದೇ ಇರ್ತಕ್ಕಂಥದ್ದು. ಸಂಕಲ್ಪಕ್ಕೆ ಒಳಗಾದಾಗ ಕಾಣಿಸ್ಕೊಳ್ತವೆ. ಸಂಕಲ್ಪವನ್ನು ನಿಲ್ಲಿಸಿದ ಕ್ಷಣದಲ್ಲಿ ಇಲ್ಲವಾಗ್ತವೆ. ಯಾವ ವ್ಯತ್ಯಾಸವೂ ಇಲ್ಲದೆ ಇಲ್ಲದಂಗೆ ಆಗ್ಬಿಡ್ತವೆ. ಇವುಗಳಲ್ಲೆಲ್ಲ ಪರಮಾತ್ಮ ತುಂಬಿದ್ದಾನೆ ಅಂತಂದರೆ ಅದು ಇಲ್ಲ. ಪರಮಾತ್ಮನೊಳಗೆ ಇವೆಲ್ಲ ಇದ್ದಾವೆ ಅಂದರೆ ಅದು ಇಲ್ಲ. ಮತ್ತು ಅವೆಲ್ಲವೂ ಪರಮಾತ್ಮನೇ ಆಗಿದ್ದಾನೆ. ಹೌದು, ಪರಮಾತ್ಮನೇ ಆಗಿದ್ದಾನೆ. ಪರಮಾತ್ಮನೇ ಅವನೇ ಈ ರೂಪದಲ್ಲೆಲ್ಲ ಕಾಣಿಸ್ಕೊಳ್ತಾನೆ. ಯಾಕಂದರೆ ಸಂಕಲ್ಪ ಮಾಡುವವನು ಅವನೇ ಆಗಿರೋದ್ರಿಂದ ಸಂಕಲ್ಪ ಮಾಡಿಕೊಂಡ ರೂಪವೂ ಕೂಡ ಅವನೇ ಆಗಿರ್ತಾನೆ. ಅದರಿಂದ ತಾನೇ ಇಂತಿಂಥ ರೂಪಗಳನ್ನೆಲ್ಲ ಧರಿಸಿ ಮತ್ತೆ ತಾನೇ ಎಲ್ಲವೂ ತನ್ನಲ್ಲೇ ಅಡಕವಾಗುತ್ತೆ. ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಜ್ಞಾನದ ಅವಶ್ಯಕತೆ ಉಂಟು. ಆದರೆ ನಾನೇ ಈ ಭೂತಗಳನ್ನು ಧರಿಸಿರುವೆನೆಂತಲೂ ಮತ್ತು ಈ ಭೂತಗಳಲ್ಲಿ ನಾನೇ ಇರುವನೆಂತಲೂ ಸಾಧಾರಣವಾಗಿ ಜನರು ಭಾವಿಸಿ ಆಡಿಕೊಳ್ಳುವ ಮಾತುಗಳು ಸಂಕಲ್ಪವೆಂಬುವ ವಾತ ಪ್ರಕೋಪದಿಂದ ಭ್ರೂಮಾವಸ್ಥೆಯಲ್ಲಿ ಬಾಯಿಂದ ಹೊರಡುವ ಹುಚ್ಚು ಪ್ರಲಾಪವೇ ಎಂದು ತಿಳಿ. ಆದ್ದರಿಂದ ನನ್ನ ಪ್ರಿಯಸಖನಾದ ಅರ್ಜುನ, ನನ್ನನ್ನು ಜಗತ್ತಾಗಿ ಭಾವಿಸುವುದು ಅಥವಾ ವಿಶ್ವಾತ್ಮನೆಂದು ತಿಳಿಯುವುದು ಮಿಥ್ಯಾ ಜೀವರುಗಳ ಮಿಥ್ಯಾ ಕಲ್ಪನೆ ಎಂದು ತಿಳಿ. ಈಗ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ? ನನ್ನನ್ನು ಜಗತ್ತಾಗಿ ಭಾವಿಸುವುದು, ಜಗತ್ತಾಗಿ ಅಂದರೆ ಪರಮಾತ್ಮನೇ ಈ ಜಗತ್ತು, ಕಾಣ್ತಾ ಇರುವ ಜಗತ್ತೆಲ್ಲವೂ ಪರಮಾತ್ಮನೇ ಅಂತ ತಿಳ್ಕೊಳ್ಳೋದು, ಮತ್ತು ಅಥವಾ ವಿಶ್ವಾತ್ಮನೆಂದು ತಿಳಿಯುವುದು, ಪರಮಾತ್ಮನು ವಿಶ್ವಾತ್ಮ ಅಂತ ತಿಳ್ಕೊಳ್ಳೋದು, ಈ ಎರಡೂ ಕೂಡ ಮಿಥ್ಯಾ ಕಲ್ಪನೆ ಅಂತ ತಿಳ್ಕೊ ನೀನು. ಯಾಕೆ? ಕಾಣುವ ಜಗತ್ತೆಲ್ಲವೂ ಪರಮಾತ್ಮನಲ್ಲ, ಪರಮಾತ್ಮನಲ್ಲಿ ಸಂಕಲ್ಪದಿಂದ ಕಾಣಿಸ್ಕೊಂಡಂಥವು. ಸಂಕಲ್ಪ ನಿಲ್ಲಿಸಿದರೆ ಪರಮಾತ್ಮನಲ್ಲಿ ಅಣಗಿ ಹೋಗ್ತಕ್ಕಂಥವು. ಈಗ ನಾನೊಂದು ಭಾರಿಯಾದ ಒಂದು ಬೆಟ್ಟದ ದೊಡ್ಡ ಬೆಟ್ಟ ಗುಡ್ಡವನ್ನು ನಾನು ಸಂಕಲ್ಪ ಮಾಡ್ಕೊಳ್ತೀನಿ. ಅದು ಸತ್ಯ ಅಂತ ನಾನು ಅಂದ್ಕೊಳಕ್ಕಾಗುತ್ತಾ? ನನ್ನ ಸಂಕಲ್ಪ ನಿಂತೊಡನೆ ಬೆಟ್ಟ ಗುಡ್ಡ ಏನಾಯಿತು? ಸಂಕಲ್ಪದ ಜೊತೆಯಲ್ಲೇ ಅಣಗಿ ಹೋಯಿತು, ಅಷ್ಟೇ, ಮುಗಿದೋಯ್ತು. ಅದಕ್ಕೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಇದು ಮಿಥ್ಯಾ ಕಲ್ಪನೆ ಎಂದು ತಿಳಿ. ಮರಳುಗಾಡಿನಲ್ಲಿ ಸೂರ್ಯರಶ್ಮಿಯಿಂದ ಮೃಗಜಲ ಭ್ರಾಂತಿ ಉಂಟಾಗುವಂತೆ ಭೂತ ಮಾತ್ರಗಳು ನನ್ನಲ್ಲಿರುವವೆಂಬ ಭ್ರಾಂತಿ ಉಂಟಾಗುತ್ತದೆ. ಪಂಚಭೂತಗಳು, ಅದರಿಂದ 24 ತತ್ವದಿಂದ ಆಗುವ ವಿಕಾರಗಳೆಲ್ಲವೂ ಪರಮಾತ್ಮನೊಳ್ಳಿಯೇ ಅಡಕವಾಗಿದೆ ಅಂತ ತಿಳ್ಕೊಳ್ಳೋದು ಅದು ಕೂಡ ಸುಳ್ಳು. ಯಾಕಂದರೆ ಅವೆಲ್ಲವನ್ನು ತುಂಬಿಕೊಂಡಿದ್ದೀನಿ ಅಂತಂದರೆ ಅದು ನಿರ್ಭಯಲು ಅನ್ನೋ ಪದಕ್ಕೆ ಅರ್ಥವೇ ಇರ್ತಾ ಇರಲಿಲ್ಲ. ಸರಕು ತುಂಬಿಕೊಂಡಿದೆ ಅಂತ ತಿಳ್ಕೊಬೇಕಾಗಿತ್ತು. ಮನೆ ತುಂಬ ಎಲ್ಲ ಸಾಮಾನು ಗುಡ್ಡೆ ಹಾಕೊಂಡಿದ್ದಾನೆ ಅಂತಾರಲ್ಲ, ಹಾಗೆ. ಆದರೆ ಇಲ್ಲಿ ಏನೂ ಇಲ್ಲದ ಸ್ಥಿತಿ ಇದು. ಆ ನಿರ್ಭಯ ಸ್ಥಿತಿಯಾದ ಪರಮಾತ್ಮನಲ್ಲಿ ಸಂಕಲ್ಪಜನ್ಯವಾದಂಥದ್ದು ಜಗತ್ತು. ಅದನ್ನೇ ಇಲ್ಲಿ ಹೇಳ್ತಾರದು. ಇಷ್ಟೇ ಅಲ್ಲ, ನಾನೂ ಸಹ ಅವುಗಳೊಳಗೆ ಇರುವ ಹಾಗೆ ಭ್ರಮೆಯನ್ನು ಉಂಟು ಮಾಡುತ್ತದೆ. ನಾನೊಂದು ಬೆಟ್ಟವನ್ನು ಕಲ್ಪನೆ ಮಾಡಿಕೊಂಡು ಬೆಟ್ಟದೊಳಗೆ ನಾನಿದ್ದೀನಾ? ಇಲ್ಲ. ಆದರೆ ಇರುವಂತೆ ಭಾಸ ಆಗ್ತಾ ಇದೆ. ಇದು ನಮ್ಮ ಅಜ್ಞಾನದ ಅವಸ್ಥೆ. ಈ ರೀತಿಯಾಗಿ ನಾನು ಭೂತಭಾವನ, ಆದರೆ ಭೂತಗಳ ಆಭಾಸಕ್ಕೆ ಆಧಾರನಾಗಿದ್ದೇನೆ. ಪ್ರಭೆ ಮತ್ತು ಸೂರ್ಯ ಎರಡೂ ಒಂದೇ ಆಗಿರುವಂತೆ ನಾನು ಸಹ ಭೂತ ಮಾತ್ರದಲ್ಲಿ ಏಕರೂಪವಾಗಿ ಇರುವೆನು. ತತ್ವ ವಿಚಾರದಿಂದ ಕೂಡಿರುವ ಈ ಮಾರ್ಗವನ್ನು ಐಶ್ವರ್ಯ ಯೋಗ ಎನ್ನುವರು.
ಇದು ನಿನಗೆ ಚೆನ್ನಾಗಿ ಗೊತ್ತಾಯಿತಲ್ಲವೇ ಅರ್ಜುನ. ಭೂತಕೋಟಿಗಳು ನನಗೆ ಭಿನ್ನವಾಗಿ ಇಲ್ಲದ್ದರಿಂದ ನೀನು ಸಹ ನನ್ನನ್ನು ಭೂತಕೋಟಿಗೆ ಭಿನ್ನವಾದವನೆಂದು ಎಂದಿಗೂ ಭಾವಿಸಬೇಡ ಅಂತ ಇಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ಆಡಿಯೋದಲ್ಲಿ ಯಾವ ವಿಚಾರವನ್ನು ತಿಳಿಸ್ತಾನೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.